ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಸ್ಕೀಮ್ ವಾರ್ತಾ ಕನ್ನಡ ನ್ಯೂಸ್ ಚಾನೆಲ್. ಗೃಹಲಕ್ಷ್ಮಿ ಯೋಜನೆಯ 33ನೇ ಕಂತಿನ 2,000 ರೂಪಾಯಿ ಹಣ ಯಾವಾಗ ಖಾತೆಗೆ ಜಮಾ ಆಗುತ್ತೆ ಅಂತ ಕಾಯ್ತಾ ಇದ್ದೀರಾ? ವರಮಹಾಲಕ್ಷ್ಮಿ ಹಬ್ಬ ಮುಗಿದರೂ ಇನ್ನೂ ಹಣ ಬಂದಿಲ್ಲ ಯಾಕೆ? ನಿಮ್ಮ ಖಾತೆಗೆ 32ನೇ ಕಂತಿನ ಹಣ ಬಂದಿಲ್ವಾ? ಹಾಗಿದ್ರೆ ಈ ವಿಡಿಯೋ ನಿಮಗಾಗಿಯೇ. ಹಣ ಜಮಾ ಆಗದಿರಲು ನಿಜವಾದ ಕಾರಣ ಏನು ಮತ್ತು ಯಾವಾಗ ನಿಮ್ಮ ಅಕೌಂಟಿಗೆ ಹಣ ಬರಲಿದೆ ಎಂಬ ಕಂಪ್ಲೀಟ್ ಅಪ್ಡೇಟ್ ಇಲ್ಲಿದೆ. ವಿಡಿಯೋನ ನೀವು ಸಂಪೂರ್ಣವಾಗಿ ವೀಕ್ಷಿಸಿ. ಅದೇ ರೀತಿ ಯಾರೆಲ್ಲ ನನ್ನ ಚಾನೆಲನ್ನು ಮೊದಲನೇ ಸಾರಿಗೆ ವೀಕ್ಷಿಸ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಅದೇ ರೀತಿಯಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಏನಿದೆ, ಲೈಕ್ ಬಟನ್, ಅದನ್ನು ಕೂಡ ಪ್ರೆಸ್ ಮಾಡಿ. ಈ ಲಿಂಕನ್ನು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ. ನಿಮ್ಮಲ್ಲಿರುವಂತಹ ಎಲ್ಲ ವಾಟ್ಸಪ್ ಗ್ರೂಪ್ಗಳಿಗೂ ಶೇರ್ ಮಾಡಿ. ಮೊದಲನೇದಾಗಿ ರಾಜ್ಯದಲ್ಲಿ ಇನ್ನೂ ಸುಮಾರು 20% 25 ಫಲಾನುಭವಿಗಳಿಗೆ 32ನೇ ಕಂತಿನ ಹಣ ಪೆಂಡಿಂಗ್ ಇದೆ. ಅಂದರೆ DBT ಸ್ಟೇಟಸ್ ಸಕ್ಸಸ್ ಅಂತ ತೋರಿಸುತ್ತಿದ್ದರೂ ಹಣ ಇನ್ನೂ ಜಮಾ ಆಗಿಲ್ಲ ಎಂದು ಸಾಕಷ್ಟು ಜನರ ಕಮೆಂಟ್ ಕೂಡ ಮಾಡ್ತಾ ಇದ್ದಾರೆ. ಆದರೆ ನೀವು ಭಯಪಡುವಂತಹ ಅಗತ್ಯವಿಲ್ಲ. ಈ ಪೆಂಡಿಂಗ್ ಉಳಿದಿರುವಂತಹ 32ನೇ ಕಂತಿನ ಹಣವನ್ನು ಇಂದಿನಿಂದ ಅಂದರೆ 2-3 ದಿನಗಳ ಒಳಗಾಗಿ, ಇವತ್ತು ಕೂಡ ಅದರಲ್ಲಿ ಇನ್ಕ್ಲೂಡ್ ಇದೆ, ಎಲ್ಲ ಜಿಲ್ಲೆಗಳ ಅರ್ಹ ಫಲಾನುಭವಿಗಳ ಖಾತೆಗೆ ಕ್ಲಿಯರ್ ಮಾಡಲು ಪ್ರಕ್ರಿಯೆ ನಡೆಯುತ್ತಿದೆ. ಹಾಗಾದರೆ 33ನೇ ಕಂತಿನ ಹಣ ಯಾವಾಗ ಬರುತ್ತೆ? ಈ 32ನೇ ಕಂತಿನ ಪೆಂಡಿಂಗ್ ಹಣವನ್ನು ಸಂಪೂರ್ಣವಾಗಿ ಕ್ಲಿಯರ್ ಮಾಡುತ್ತಿರುವುದರಿಂದ 33ನೇ ಕಂತಿನ ಹಣ ಜಮಾವಣೆ ಸ್ವಲ್ಪ ವಿಳಂಬವಾಗಿದೆ. ಹಾಗಾಗಿ ಆಗಸ್ಟ್ ತಿಂಗಳ ಕೊನೆಯಲ್ಲಿ ಬರಬೇಕಿದ್ದ ಈ ಹಣ ಸೆಪ್ಟೆಂಬರ್ ಮೊದಲ ವಾರದಲ್ಲಿ ನಿಮ್ಮ ಖಾತೆಗೆ ನೇರವಾಗಿ ಜಮಾ ಆಗುವಂತಹ ಎಲ್ಲ ಸಾಧ್ಯತೆಗಳಿವೆ. ಇದರ ಜೊತೆಗೆ ಇನ್ನೊಂದು ಪ್ರಮುಖ ಮಾಹಿತಿ ಅಂತ ಹೇಳಿದರೆ, ಸರ್ಕಾರವು ಗೃಹಲಕ್ಷ್ಮಿ ಫಲಾನುಭವಿಗಳ ಪರಿಷ್ಕರಣೆ ಕಾರ್ಯವನ್ನು ಶೀಘ್ರದಲ್ಲೇ ಆರಂಭಿಸಲಿದೆ. ಹಾಗೂ ಕರಡು ಮತದಾರರ ಪಟ್ಟಿ ಅಂದರೆ ವೋಟರ್ ಲಿಸ್ಟ್ ಕೂಡ ಪ್ರಕಟಗೊಂಡಿದ್ದು, ನಿಮ್ಮ ಹೆಸರು ಪಟ್ಟಿಯಲ್ಲಿದೆಯೇ ಇಲ್ಲವೋ ಎಂಬುದನ್ನು ಕೂಡ ನೀವು ತಕ್ಷಣವೇ ಪರಿಶೀಲಿಸಿಕೊಳ್ಳಿ. ಇನ್ನು ಗೃಹಲಕ್ಷ್ಮಿ ಹಣದ ಬಗ್ಗೆ ಬರುವುದಾದರೆ, ಹಬ್ಬಗಳ ಸಂದರ್ಭದಲ್ಲಿ ಹಣ ಬರುತ್ತೆ ಅಂತ ಹೇಳಿಯೂ ಕೂಡ ಎಲ್ಲ ಕಡೆ ನ್ಯೂಸ್ಗಳು ಕೂಡ ಬರ್ತಾ ಇತ್ತು. ಕೆಲವೊಂದು ಸರ್ಕಾರದಲ್ಲಿ ಕೆಲವೊಂದು ತಾಂತ್ರಿಕ ಪರಿಶೀಲನೆ ನಡೆಯುತ್ತಿರುವುದರಿಂದ ಈ ಸಣ್ಣ ವಿಳಂಬವಾಗುತ್ತಿದೆ ಅಷ್ಟೇ. ಆದ್ದರಿಂದ ಯಾವುದೇ ಫೇಕ್ ನ್ಯೂಸ್ಗಳಿಗೆ ನಂಬಿ ಇನ್ನೂ ಕೂಡ ನೀವು ಗೊಂದಲಕ್ಕೆ ಒಳಗಾಗಬೇಡಿ. ನಿಮ್ಮ ಜಿಲ್ಲೆಗೆ 32 ಮತ್ತು 33ನೇ ಕಂತಿನ ಹಣ ಬಂದಿದೆಯಾ ಅಥವಾ ಇಲ್ವಾ? ನಿಮ್ಮ ಜಿಲ್ಲೆಯ ಹೆಸರಿನೊಂದಿಗೆ ಇಲ್ಲಿ ಕೆಳಗೆ ಇರುವಂತಹ ಕಮೆಂಟ್ ಬಾಕ್ಸಲ್ಲಿ ನೀವು ಕಮೆಂಟನ್ನು ಮಾಡಬೇಕು. ಅದೇ ರೀತಿ ನೀವು ಕಮೆಂಟ್ ಮಾಡಿದರೆ ಎಲ್ಲರೂ ಕೂಡ ಆ ಕಮೆಂಟನ್ನು ವೀಕ್ಷಿಸುತ್ತಿರುವುದರಿಂದ ಅದು ಸರ್ಕಾರಕ್ಕೆ ಕೂಡ ಬಹುಬೇಗನೆ ತಲುಪುವಂತಹ ಅವಕಾಶ ಕೂಡ ಇದೆ. ಅದರಿಂದ ತಕ್ಷಣ ಹಣ ಕೂಡ ಬಿಡುಗಡೆ ಆಗುವಂತಹ ಒಂದು ಅವಕಾಶ ಕೂಡ ಬರುತ್ತೆ. ಆದ್ದರಿಂದ ದಯವಿಟ್ಟು ನೀವು ನಿಮ್ಮ ಜಿಲ್ಲೆಯನ್ನು ಮೆನ್ಷನ್ ಮಾಡಿ. ನಿಮಗೆ 32, 33ನೇ ಕಂತಿನ ಯಾವುದಾದ್ರೂ ಹಣ ಬಂದಿದೆಯಾ, ನಿಮ್ಮ ಜಿಲ್ಲೆಯನ್ನು ಮೇಯ್ನಾಗಿ ನೀವು ಮೆನ್ಷನ್ ಮಾಡಬೇಕು. ಇನ್ನು ಮ್ಯಾಂಡೇಟರಿ ಒಂದು ಅಪ್ಡೇಟ್ಸ್ ಅಂತ ಹೇಳಿದರೆ, ಸರ್ಕಾರದಿಂದ ಹಣ ಬಿಡುಗಡೆಯಾಗಿದ್ದರೂ ನಿಮ್ಮ ಖಾತೆಗೆ ಜಮೆಯಾಗದಿರಲು ಮುಖ್ಯವಾಗಿ 3 ತಾಂತ್ರಿಕ ಕಾರಣಗಳಿರುತ್ತೆ. ಒಂದು, ನಿಮ್ಮ ಮೊಬೈಲ್ ನಂಬರ್ ಲಿಂಕ್. ನಿಮ್ಮ ಸಕ್ರಿಯ ಮೊಬೈಲ್ ಸಂಖ್ಯೆಯನ್ನು ಗೃಹಲಕ್ಷ್ಮಿ ಅರ್ಜಿಗೆ ಹಾಗೂ ಸೇವಾ ಸಿಂಧು ಪೋರ್ಟಲ್ನಲ್ಲಿ ಕಡ್ಡಾಯವಾಗಿ ನೀವು ಅಪ್ಡೇಟನ್ನು ಮಾಡಿಸಿ. ಇನ್ನು KYC, ಬ್ಯಾಂಕ್ ಖಾತೆಗೆ ಆಧಾರ್ ಸೀಡಿಂಗ್ ಅಂದರೆ NPCI ಮ್ಯಾಪಿಂಗ್ ಆಗಿರಬೇಕು ಮತ್ತು ರೇಷನ್ ಕಾರ್ಡ್ ಹಾಗೂ ಆಧಾರ್ ಕಾರ್ಡ್ ಅಪ್ಡೇಟ್ ಪೂರ್ಣಗೊಂಡಿರಬೇಕು. ಇನ್ನು ಪ್ಯಾನ್ ಕಾರ್ಡ್ ಮ್ಯಾಚಿಂಗ್ ಸಮಸ್ಯೆ ಇದ್ದರೆ ತಕ್ಷಣ ನಿಮ್ಮ ಸಮೀಪದ ಗ್ರಾಮ 1 ಅಥವಾ ಸೇವಾ ಸಿಂಧು ಕೇಂದ್ರಕ್ಕೆ ಭೇಟಿ ನೀಡಿ ಸರಿಪಡಿಸಿ. ಬಹಳಷ್ಟು ಜನರು ಇವತ್ತೇ ಹಣ ಬರಬೇಕಿತ್ತು, ನಮಗೆ ಬಂದಿಲ್ಲ ಅಂತ ಗಾಬರಿಯಾಗ್ತಿದ್ದಾರೆ. ಆದರೆ ಸರ್ಕಾರವು ಜಿಲ್ಲಾವಾರು ಮತ್ತು ಹಂತ ಹಂತವಾಗಿ ಹಣವನ್ನು DBT ಮೂಲಕ ಜಮಾ ಮಾಡುತ್ತಿದೆ. ಉದಾಹರಣೆಗೆ ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಮೈಸೂರು, ಮಂಡ್ಯ, ಹಾಸನ, ಉಡುಪಿ, ಕೊಪ್ಪಳ, ಬಾಗಲಕೋಟೆ ಮುಂತಾದ ಜಿಲ್ಲೆಗಳ ಖಾತೆದಾರರಿಗೆ ಪ್ರಕ್ರಿಯೆ ಚಾಲ್ತಿಯಲ್ಲಿದೆ. ಒಂದೇ ದಿನದಲ್ಲಿ ಎಲ್ರಿಗೂ ಹಣ ತಲುಪಲು ಸಾಧ್ಯವಿಲ್ಲವಾದ್ದರಿಂದ ಸ್ವಲ್ಪ ಎಲ್ಲರೂ ಕೂಡ ತಾಳ್ಮೆಯನ್ನು ಕೂಡ ವಹಿಸಬೇಕು, ಅದು ಕೂಡ ಅತ್ಯಗತ್ಯ. ಇನ್ನು ಯಾರು ಅರ್ಜಿಗಳು ರದ್ದಾಗಿಲ್ಲವೋ ಮತ್ತು ದಾಖಲೆಗಳು ಸರಿಯಾಗಿವೆಯೋ ಅಂತಹ ಪ್ರತಿಯೊಬ್ಬ ಅರ್ಹ ಮಹಿಳೆಗೆ ಬಾಕಿ ಇರುವಂತಹ ಕಂತುಗಳ ಹಣ ಖಂಡಿತವಾಗಿ ಜಮೆಯಾಗುತ್ತೆ. ಯಾವುದೇ ಕಾರಣಕ್ಕೂ ಗಡಿಬಿಡಿ ಮಾಡಿಕೊಂಡು ತಪ್ಪು ಮಾಹಿತಿಗೆ ಕಿವಿಗೊಡಬೇಡಿ. ಇನ್ನು ನಿಮ್ಮ ಖಾತೆಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ತಲುಪಿದೆಯೋ ಇಲ್ಲವೋ ಎಂಬುದನ್ನು ನೀವು ಕಮೆಂಟ್ ಮಾಡಲಿಕ್ಕೆ ಕೂಡ ಮರಿಬೇಡಿ.
ಇದಕ್ಕಿಂತ ಮೊದಲು ಸ್ಕೀಮ್ ವಾರ್ತಾ ಕನ್ನಡ ನ್ಯೂಸ್ ಚಾನೆಲಲ್ಲಿ ಒಂದು ಲೈವಿಗೆ ಬಂದಿದೆ. ಅಂದರೆ ಪೆನ್ಷನ್ ಮತ್ತು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಸಂಬಂಧಿಸಿದಂತೆ ಕೆಲವೊಂದು ಮಾಹಿತಿಯನ್ನು ನಾನು ಆ ಲೈವಲ್ಲಿ ಹಂಚಿಕೊಂಡಿದ್ದೇನೆ. ಅಂದರೆ ಪೆನ್ಷನ್ ಪಡೆಯುತ್ತಿರುವ ಎಲ್ಲ ಫಲಾನುಭವಿಗಳಿಗೆ ಅಂದರೆ ಸಂಧ್ಯಾ ಸುರಕ್ಷಾ, ಅಂಗವಿಕಲರ ವೇತನ ಆಗಿರಬಹುದು, ವಿಧವಾ ವೇತನ ಆಗಿರಬಹುದು, ದಾಖಲೆಗಳ ಪರಿಷ್ಕರಣೆ ಪ್ರಕ್ರಿಯೆ ಆರಂಭವಾಗ್ತಾ ಇದೆ. ಅಲ್ಲಿ ಯಾವುದೆಲ್ಲ ಡಾಕ್ಯುಮೆಂಟ್ಸನ್ನು ನೀವು ಕೊಡಬೇಕು ಅಂತ ಕೂಡ ನಾನು ಮೆನ್ಷನ್ ಮಾಡಿದ್ದೇನೆ. ರೇಷನ್ ಕಾರ್ಡ್, ಆಧಾರ್ ಕಾರ್ಡ್, ಪೆನ್ಷನ್ ಮಂಜೂರಾತಿ ಆದೇಶ ಪತ್ರ ಅಂದರೆ ಸ್ಯಾಂಕ್ಷನ್ ಲೆಟರ್, ನಿಮಗೆ ಆರ್ಡರ್ ಕಾಪಿ ನಿಮಗೇನು ಸಿಕ್ಕಿದೆ ಅದು, ಇನ್ನು ಬ್ಯಾಂಕ್ ಪಾಸ್ ಪುಸ್ತಕ, ಇದನ್ನು ಕೂಡ ನೀವು ಸಲ್ಲಿಸಬೇಕು. ಅಂದರೆ ನೀವು VA ಹತ್ರ ಹೋಗಬೇಕು ಅಥವಾ VA ಅಸಿಸ್ಟೆಂಟಲ್ಲಿಯೂ ಕೂಡ ನೀವು ಸಲ್ಲಿಸಬಹುದು, ಅಥವಾ ನಿಮ್ಮ ಹತ್ತಿರದ ನಾಡ ಕಚೇರಿ ಇಲ್ಲಿ ಇದೆಯೋ ಅಲ್ಲಿ ಹೋಗಿ ಕೂಡ ನಿಮ್ಮ ಡಾಕ್ಯುಮೆಂಟನ್ನು ನೀವು ಸಬ್ಮಿಟ್ ಮಾಡಬಹುದು. ಅಂದರೆ 32,000ಕ್ಕಿಂತ ಹೆಚ್ಚು ಆದಾಯವಿದ್ದು ಅರ್ಜಿ ರದ್ದಾಗಿದ್ದವರಿಗೆ ಈಗ ಸರ್ಕಾರ ಆದಾಯ ಮಿತಿಯನ್ನು 1,20,000ವರೆಗೆ ಹೆಚ್ಚಿಸಿದೆ. ಅವರು ಮತ್ತೆ ದಾಖಲೆಗಳನ್ನು ಸಲ್ಲಿಸಿ ಅರ್ಜಿಯನ್ನು ಸಲ್ಲಿಸಬಹುದು. ಇನ್ನು ಗೃಹಲಕ್ಷ್ಮಿ ಯೋಜನೆಯ ಪರಿಷ್ಕರಣೆ ಕೂಡ ಶೀಘ್ರದಲ್ಲೇ ಆರಂಭವಾಗಲಿದೆ. ಅದಕ್ಕೆ ಕೂಡ ನೀವು ರೇಷನ್ ಕಾರ್ಡ್, ಆಧಾರ್ ಕಾರ್ಡ್, ಗೃಹಲಕ್ಷ್ಮಿ ಅರ್ಜಿ ಸಲ್ಲಿಸಿದಾಗ ಪಡೆದ ರಶೀದಿ, ಬಯೋಮೆಟ್ರಿಕ್ ಮತ್ತು ಫೇಸ್ ಅಥೆಂಟಿಕೇಷನ್ ಕೂಡ ಆಗುತ್ತೆ. ಇದು ಎಲ್ಲ ಡಾಕ್ಯುಮೆಂಟನ್ನು ರೆಡಿ ಮಾಡಿಟ್ಕೊಳ್ಳಿ. ಇಂತಹ ನಿರಂತರ ಅಪ್ಡೇಟ್ಸಿಗಾಗಿ ನಮ್ಮ ನ್ಯೂಸ್ ಚಾನೆಲನ್ನು ನೀವು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಧನ್ಯವಾದಗಳು.